ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲೇ ವೀಣಾ ಕಾಶಪ್ಪನವರ ಅಭಿಮಾನಿಗಳ ಹಿತೈಷಿಗಳು ಸಭೆಯನ್ನ ಕರೆದಿರುವಂಥದ್ದು. ಇನ್ನು ಪ್ರಮುಖವಾಗಿ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಹಲವು ಅಭಿಮಾನಿಗಳು ಕೂಡ ಬಂದಿದ್ರು. ಇನ್ನು ವೀಣಾ ಕಾಶಪ್ಪನವರು ಕಣ್ಣೀರು ಹಾಕಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಬಂಡಾಯ ಸ್ಪರ್ಧೆಯ ಕೂಗು ಕೂಡ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಬಂಡಾಯವೆದ್ದು ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳೆಲ್ಲ ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅವರಿಗೆ ಈ ವೇಳೆ ಬೆಂಬಲಿಗರು ಟಿಕೆಟ್ ನೀಡದ ಕಾಂಗ್ರೆಸ್ ಮುಖಂಡರ ವಿರುದ್ಧ ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸದಲ್ಲಿ 6ನೇ ತರಗತಿಯ ಶಿಕ್ಷಣ 31ನೇ ಸ್ಥಾನದಲ್ಲಿತ್ತು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ 7ನೇ ಸ್ಥಾನ ತಗೊಂಡ್ವಿ. ಅವಾಗ ಹೇಳಿದ್ವಿ ಬಾಗಲಕೋಟೆ ಜಿಲ್ಲೆ ನನ್ನ ಜಿಲ್ಲೆ ಅಂತ. ನಾನು ಹೆಮ್ಮೆಯಿಂದ ಹೇಳಿದೆ. ಇವತ್ತು ಅಂತ ಹೆಮ್ಮೆಯನ್ನ ನಾನು ಪಡ್ಕೋಬೇಕು. ಲೋಕಸಭಾ ಮತಕ್ಷೇತ್ರದ ಪರವಾಗಿ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು ಅನ್ನುವಂತ ಕೆಲಸನ ಕಂಡಂತ ವ್ಯಕ್ತಿ ನಾನು. ಎಲ್ಲೂ ಕೂಡ ನನ್ನ ಪಕ್ಷದವರಿಗೆ ನನಗೆ MLA ಕೊಡ್ರಿ, ನನಗೆ MLC ಕೊಡ್ರಿ, ನನಗೆ ನಿಗಮ ಕೊಡ್ರಿ, ನನಗೆ ನಿಮ್ಮ ಪದವಿ ಕೊಡ್ರಿ ಅಂತ ಬಿದ್ದಾಗಿಂದ ಕೇಳಿದಂತ ನಾನು ಕೇವಲ ಕೇಳಿದ್ದು ಅವರಿಗೆ ನಾನು ಉಂಡಿಕೊಂಡು ಕೇಳಿದ್ದು ನನಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 198 ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯತಿ 34 ಮತಕ್ಷೇತ್ರಗಳ ಗ್ರಾಮ ಪಂಚಾಯತಿ 36 ಜಿಲ್ಲಾ ಪಂಚಾಯತಿ ಬಾಗಲಕೋಟೆ ಜಿಲ್ಲೆಯ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆದ್ರೆ 2 ಜಿಲ್ಲಾ ಪಂಚಾಯತಿ ಮತಕ್ಷೇತ್ರವಿದೆ. ಬರೀ ಎಷ್ಟು ಹಳ್ಳಿಗಳ ಹೆಸರು ಹೇಳಿ, ಯಾವ ಹೆಸರು ಹೇಳಿ ಹೇಳ್ತಿದ್ರು. ನನ್ನ ಸಂವೇದನದ ಹೆಸರು ಎಷ್ಟು ನೋವಾಗಗಳು ಹೆಸರೇ ಬಂದಿಲ್ಲ. ಇವತ್ತೇನು ಅಭ್ಯರ್ಥಿ ಹೇಳಿದರೆ ಅವ್ರ ಹೆಸರು ಮೊದಲನೇ ಸ್ಥಾನದಲ್ಲಿದೆ ಅಂತದ್ದು ಎಷ್ಟು ನೋವಾಗಬಾರ್ದು. ಇವತ್ತು ಇಡೀ ಮತಕ್ಷೇತ್ರ ನಾಲಿಗೆ ಚಂದ್ರ ಕಟ್ಕೊಂಡು ಅಡ್ಡಾಡಿ ಮುಂದಿನ ದಿನಮಾನದಲ್ಲಿ ಗೆದ್ದೇ ಗೆಲ್ಲಬೇಕು. ಮತಕ್ಷೇತ್ರವನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನನ್ನ ಪಕ್ಷವನ್ನ ಗೆಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಎಲ್ಲ ನಾಯಕರು